ಹಿತ್ತಲಿನಲ್ಲಿ ಹಾಕಿದ ಟೆಂಟ್ ಕೆಳಗೆ ಪ್ರಸಾದ್ ರಮೇಶರು ಅಡಿಗೆಯವನಾದ ಶೇಖರನಿಗೆ ಘಮಘಮ ಅನ್ನುವ ಅಡಿಗೆಗಳನ್ನು ಮಾಡಿಸ್ತಾ ಇರ್ತಾರೆ. ಅಯ್ಯ, ನೀವಿಬ್ರು ಹತ್ರ ನಿಂತು ಮತ್ತೆ ಇಷ್ಟೊಂದು ಅಡಿಗೆ ಮಾಡಿಸ್ತಾ ಇದ್ದೀರಾ? ಮನೇಲಿ ಏನ್ ಫಂಕ್ಷನ್ ಇದೆ ಸಾರು? ಏನೋ ಒಂದು ಫಂಕ್ಷನ್ ಬಿಡು, ಅಡಿಗೆ ಎಲ್ಲ ಪೂರ್ತಿ ಆಯ್ತಾ? ಹೌದು ಸ್ವಾಮಿ, ನೀವು ಹೇಳಿದ್ದೆಲ್ಲ ಮಾಡಿಟ್ಟಿದ್ದೀನಿ ಎಂದು ಹೇಳುತ್ತಲೇ ರಮೇಶ್ ಅವನಿಗೆ ದುಡ್ಡು ಕೊಡುತ್ತಾನೆ. ನಿನ್ನ ಅಡಿಗೆ ಚೆನ್ನಾಗಿದ್ರೆ ಮತ್ತೆ ನಿನಗೆ ಫೋನ್ ಮಾಡ್ತೀವಿ, ಮತ್ತೆ ನಾಳೆ ಕೂಡ ಬಂದು ಮಾಡಬೇಕಾಗಿ ಬರುತ್ತೆ. ಹಾಗೆ ಸ್ವಾಮಿ ಎಂದು ಹೇಳಿ ಆ ದುಡ್ಡನ್ನು ತೆಗೆದುಕೊಂಡು ಶೇಖರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ, ಓ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ಪ್ರಸಾದ್. ಓಡಿಕೊಂಡು ಶಾರದಾ ಅಲ್ಲಿಗೆ ಬರ್ತಾಳೆ. ಮನೇಲಿ ಏನ್ ಮಾಡ್ತಾ ಇದೀಯ ಶಾರದಾ? ನಮ್ಮ ತಿಂಡಿ ಪೋತು ದಪ್ಪ ಸೊಸೆ ಅನಾಮಿಕಳಿಗೆ ಬಿಂದಿಗೆ ತುಂಬಾ ಟೀ ಮಾಡ್ತಾ ಇದ್ದೀನಿ. ಆ ಟೀ ಏನೋ ಆಮೇಲೆ ಮಾಡ್ಬೋದು, ನಾನು ಮಗ ಬರುವವರೆಗೂ ಇಲ್ಲೇ ಇರು. ಇಬ್ರು ಸೇರಿ ಎಲ್ಲಿಗೆ ಹೋಗ್ತಾ ಇರೋ ಹಾಗೆ? ಗೇಟ್ ಹತ್ರಕ್ಕಮ್ಮ. ಏನೋ ಐರನ್ ಕುರ್ಚಿಗಾಗಿನ? ಹೌದಮ್ಮ. ಸರಿ, ಹೋಗಿ ಜಾಗೃತಿಯಾಗಿ ಬನ್ನಿ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಅಲ್ಲಿಂದ ಗೇಟ್ ಹತ್ತಿರಕ್ಕೆ ಬರ್ತಾರೆ. ನಿಂತುಕೊಂಡು ಸುತ್ತಲೂ ನೋಡುತ್ತಾರೆ. ಅವರಿಗೆ ಯಾವ ಕಡೆಯಿಂದಲೂ ಟ್ರಕ್ ಕಾಣಿಸ್ತಾ ಇರಲಿಲ್ಲ. ಅಪ್ಪ, ಆ ಟ್ರಕ್ ಡ್ರೈವರ್ಗೆ ಮತ್ತೆ ಫೋನ್ ಮಾಡಿ ಕೇಳು, ಅವನು ನಮ್ಮ ಕಳಿಸಿದ ಲೊಕೇಶನ್ಗೆ ಬರ್ತೀನಿ ಎಂದಿದ್ದ ಅಲ್ಲ? ಹೌದು ಮಗನೇ, ಇದಕ್ಕೂ ಮೊದಲು ಮಾಡಿದಾಗ 10 ನಿಮಿಷದಲ್ಲಿ ಮನೆ ಹತ್ರ ಬರ್ತೀನಿ ಸರ್ ಅಂತ ಹೇಳಿದ್ದ. ನೋಡೋಣ, ಅವರು ಬರುವವರೆಗೆ ತಿಂಡಿ ಪೋತತನದಿಂದ ತಮ್ಮ ಸೊಸೆ ಅನಾಮಿಕಾ ನಿದ್ರೆಯಿಂದ ಎದ್ಲು ಅಂದ್ರೆ ಏನಪ್ಪ ಪರಿಸ್ಥಿತಿ? ಏನಿದೆ, ಇನ್ನೊಂದು ಕುರ್ಚಿ ಚೂರಾಗುತ್ತೆ. ಹಾಗೆ ಆಗ್ಬಾರ್ದು ಅಂತಾನೆ ಅಲ್ವಾಪ್ಪ ಈಗ ನಾವು ಐರನ್ ಕುರ್ಚಿನ ತರಿಸ್ತಾ ಇದ್ದೀವಿ. ಹೌದು ಮಗನೇ, ಆದ್ರೆ ಏನ್ ಮಾಡೋಣ, ಎಲ್ಲ ನಮ್ಮ ಅದೃಷ್ಟದ ಮೇಲೆ ಆಧಾರವಾಗಿದೆ. ಡುಮ್ಮಿ ಸೊಸೆ ಅನಾಮಿಕಾ ನಿದ್ರೆಯಿಂದ ಹೇಳ್ಬಾರ್ದು ಅಂತ ಕೇಳ್ಕೊಳ್ಳೋಣ ಎಂದು ಹೇಳುತ್ತಾ ಇರುವಾಗ ಶಾರದಳ ಮನೆ ಮುಂದೆ ಒಂದು ಟ್ರಕ್ ಬಂದು ನಿಲ್ಲುತ್ತದೆ. ಆ ಟ್ರಕ್ ಅಲ್ಲಿ ಒಂದು ಐರನ್ ಕುರ್ಚಿ ಇರುತ್ತದೆ. ಆ ಐರನ್ ಕುರ್ಚಿ ನೋಡಿ ಪ್ರಸಾದ್ ರಮೇಶ್ ಸಂತೋಷ ಪಡುತ್ತಾರೆ. ರಮೇಶ್ ಡ್ರೈವರ್ ಇಬ್ಬರು ಸೇರಿ ಆ ಕುರ್ಚಿಯನ್ನು ಟ್ರಕ್ ಇಂದ ಕೆಳಗಿಳಿಸುತ್ತಾರೆ. ಆ ಟ್ರಕ್ ಅಲ್ಲಿಂದ ಹೊರಟು ಹೋಗುತ್ತದೆ. ಮಗು ರಮೇಶು, ನಾವಿಬ್ಬರು ಮನೆಯೊಳಗೆ ಎಳ್ಕೊಂಡು ಹೋಗೋಣವಾ? ಎಳ್ಕೊಂಡು ಹೋಗ್ಬೇಕಪ್ಪ, ಆಗಲ್ವಲ್ಲ, ನಮಗೆ ಬೇರೆ ಅವಕಾಶ ಕೂಡ ಇಲ್ಲ ಎಂದು ಇಬ್ಬರು ಮಾತನಾಡಿಕೊಂಡು ಇಬ್ಬರು ಸೇರಿ ಆ ಐರನ್ ಕುರ್ಚಿಯನ್ನು ಹಿಡಿದುಕೊಂಡು ಹಿತ್ತಲಿಗೆ ಹಾಕಿದ ಟೆಂಟ್ ಹತ್ರಕ್ಕೆ ತಗೊಂಡ್ಬರ್ತಾರೆ. ಆ ಐರನ್ ಕುರ್ಚಿಯನ್ನು ನೋಡಿ, ಏನಯ್ಯ ಈ ಐರನ್ ಕುರ್ಚಿ ಇರುತ್ತಾ? ಇಲ್ಲ ಅಂದ್ರೆ ಇದು ಕೂಡ ನಮ್ಮ ತಿಂಡಿ ಪೋತ ಡುಮ್ಮಿ ಸೊಸೆ ಅನಾಮಿಕಾ ಹೀಗೆ ಕೂತ್ಕೊಳ್ತಾನೆ ಹಾಗೆ ಮುರಿದು ಹೋಗುತ್ತಾ? ಇಲ್ಲ ಶಾರದಾ, ಎಷ್ಟೋ ಗಟ್ಟಿಯಾಗಿ ನಂಬಿಕೆಯಾಗಿರುವ ಐರನ್ ಅನ್ನ ಉಪಯೋಗಿಸಿದ್ದಾರೆ, ಏನು ಮುರಿದೋಗಲ್ಲ. ಮುರಿದೋದ್ರೆ ನನ್ನ ಕೈಯಲ್ಲಿ ನಿಮಗಿರುತ್ತಾ ಇಲ್ಲ ಎಂದು ಅನ್ನುತ್ತಾ ಇರುವಾಗಲೇ, ಅಮ್ಮ ಹೋಗು, ಹೋಗಿ ಬಿಂದಿಗೆ ತುಂಬ ಟೀ ಮಾಡು. ಯಾವ ಕ್ಷಣದಲ್ಲಾದ್ರೂ ಅನಾಮಿಕಾ ಹೇಳ್ಬಹುದು, ಏನಾದ್ರೂ ಕೇಳಬಹುದು. ಈ ಕುರ್ಚಿ ಹತ್ತಿರಕ್ಕೆ ಐರನ್ ಟೇಬಲ್ ತಂದಿಡಿ ಮೊದಲು. ಅಮ್ಮ, ಇಲ್ಲಿ ನಾವು ನೋಡ್ಕೋತೀವಿ, ಹೋಗಿ ನೀನೋಗಿ ಟೀ ಮಾಡು ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಮನೆಯೊಳಗೆ ಬರುತ್ತಾಳೆ. ಆಗಲೇ ಬೆಡ್ ಮೇಲೆ ಮಲಗಿಕೊಂಡ ತಿಂಡಿ ಪೋತ ಡುಮ್ಮಿ ಸೊಸೆ ಅನಾಮಿಕಾ ನಿದ್ರೆಯಿಂದೆದ್ದು ಕೂತ್ಕೋತಾಳೆ. ಅತ್ತೆ, ಕುಡಿಯೋದಕ್ಕೆ ನೀರು ಎಂದು ಗಟ್ಟಿಯಾಗಿ ಅರಚುತ್ತಲೇ ಶಾರದಾ ವಾಟರ್ ಮಗ್ ಹಿಡಿದುಕೊಂಡು ಗಬಗಬ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ. ಅನಾಮಿಕಾ ಮಗ್ಗಲ್ಲಿರುವ ನೀರೆಲ್ಲ ಕುಡಿದು ಬಿಡ್ತಾಳೆ. ಅತ್ತೆ, ತಿನ್ನೋದಕ್ಕೆ ಏನು ಮಾಡಿದ್ದೀರಾ? ನನಗೆ ತುಂಬ ಹಸಿವಾಗ್ತಾ ಇದೆ. ನೀನು ಹೇಳಿದ್ದೆಲ್ಲ ಮಾಡಿಸಿದ್ದೀವಿ ಸೊಸೆ, ಅಂದರೆ ನನ್ನನ್ನು ಅಡುಗೆ ಹತ್ರ ಕರ್ಕೊಂಡು ಹೋಗು ಎಂದು ಹೇಳುತ್ತಲೇ ಶಾರದಾ ದಪ್ಪಗಿರುವ ಅನಾಮಿಕಳ ಕೈಯನ್ನು ಹಿಡ್ಕೋತಾಳೆ. ಅಷ್ಟೇ, ಶಾರದಾ ಧಡೀಲಂತ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದ ಶಾರದಳ ಮುಖ ಕೆಂಪಾಗಿ ಕಾದು ಹೋಗುತ್ತೆ. ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ, ಏನೇ ಇದು, ಮೂಗನ್ನು ಪಚ್ಚಡಿ ಮಾಡಿಬಿಟ್ಟಿದ್ಯಾ? ಮೂಗಿನ ಪಚ್ಚಡಿ ಅತ್ತೆ, ತುಂಬ ಚೆನ್ನಾಗಿದೆ ಅತ್ತೆ, ಸ್ವಲ್ಪ ಉಪ್ಪು ಖಾರ ಹಾಕಿ ಕಲ್ಸ್ಕೊಂಡು ತಿಂತೀನಿ. ನೀನನ್ನು ಬೈಯೋದಕ್ಕೆ ಮಾತು ಕೂಡ ಬರ್ತಾ ಇಲ್ವೇ? ನೀವು ಹೋಗಿ ಮಾವಯ್ಯನ ಅವರನ್ನ ಕಳಿಸ್ಬಿಡಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಅಡುಗೆಯವರ ಹತ್ರ ಬರ್ತಾಳೆ. ಪ್ರಸಾದ್ ರಮೇಶರ ಹತ್ರ ವಿಷಯ ಹೇಳ್ತಾಳೆ. ಇಬ್ಬರು ಬೆಡ್ರೂಮಲ್ಲಿರುವ ದಪ್ಪ ಅನಾಮಿಕಳ ಹತ್ರ ಬರ್ತಾರೆ. ದಪ್ಪಗಿರುವ ಅನಾಮಿಕಾ ಅವರ ಸಹಾಯದಿಂದ ಟೆಂಟ್ ಹತ್ರ ಬರ್ತಾಳೆ. ಅಲ್ಲಿ ಏರ್ಪಾಟು ಮಾಡಿದ ಐರನ್ ಕುರ್ಚಿ, ಐರನ್ ಟೇಬಲ್ ಹತ್ರ ಕೂತ್ಕೋತಾಳೆ. ಟೇಬಲ್ ಮೇಲೆ ಏರ್ಪಾಟು ಮಾಡಿದ ಅಡುಗೆಯನ್ನ ನೋಡ್ತಾಳೆ. ಎಲ್ಲ ಒಳ್ಳೆ ವಾಸನೆ ಬರ್ತಾ ಇದ್ದಿದ್ದರಿಂದ ದಪ್ಪಗಿರುವ ಅನಾಮಿಕಳಿಗೆ ಮತ್ತಷ್ಟು ಹಸಿವಾಗುತ್ತೆ. ಅತ್ತೆ, ಬಡಿಸಿ, ಯುದ್ಧ ಶುರು ಮಾಡೋಣ ಎಂದು ಹೇಳುತ್ತಲೇ ಅನಾಮಿಕಳ ಮುಂದೆ ದೊಡ್ಡ ಬಾಳೆ ಎಲೆ ಹಾಕ್ತಾಳೆ ಶಾರದಾ. ಎಲ್ಲ ತರದ ಅಡುಗೆ ಹಾಕ್ತಾ ಇರ್ತಾಳೆ.
ಅನಾಮಿಕಾ ತಿಂತಾ ಇರ್ತಾಳೆ ಚೆನ್ನಾಗಿ. ಪ್ರಸಾದ್ ರಮೇಶರು ಹಾಗೆ ನೋಡ್ತಾ ಇರ್ತಾರೆ. ಅವರ ಬಾಯಿಂದ ಜೊಲ್ಲು ರಸ ಸುರಿತಾ ಇರುತ್ತೆ. ಅದನ್ನು ನೋಡಿದ ಅನಾಮಿಕಾ, ಮಾವಯ್ಯ ಹಾಗೆ ನೋಡಬೇಡಿ, ನನಗೆ ದೃಷ್ಟಿ ತಗಲುತ್ತೆ, ನೀವು ಇಲ್ಲಿಂದ ಹೊರಟೋಗಿ, ನಾನು ತಿಂದಾದ ಮೇಲೆ ಕರಿತೀನಿ, ಮತ್ತೆ ನನ್ನ ಕರ್ಕೊಂಡು ಹೋಗಿ ಬೆಡ್ರೂಮಲ್ಲಿ ಬಿಡೋರಂತೆ, ಹೋಗಿ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ರಮೇಶರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕಾ ತಿಂತಾ ಇರ್ತಾಳೆ. ಅರ್ಧ ಗಂಟೆ ಸಮಯ ಕಳೆಯುತ್ತೆ. ಸುಮಾರಾಗಿ ಮಾಡಿದ ಅಡಿಗೆ ಎಲ್ಲ ಖಾಲಿಯಾಗತ್ತೆ. ಒಂದು ರಾತ್ರಿ ಹೊತ್ತಿನಲ್ಲಿ ತಿಂಡಿ ಪೋತ ದಪ್ಪ ಅನಾಮಿಕಾ ಬೆಡ್ ಮೇಲೆ ಮಲ್ಕೊಂಡು ಹೊಟ್ಟೆ ನೋವಿಂದ ದುಃಖ ಪಡ್ತಾ ಇರ್ತಾಳೆ. ಏನು ಅಂದ್ರೆ ಎಂದು ಗಟ್ಟಿಯಾಗಿ ಅರಚಿದ್ದರಿಂದ ಕೆಳಗೆ ಮಲಗಿಕೊಂಡ ರಮೇಶ್ ಬೆಚ್ಚಿ ಬಿದ್ದು ಹೇಳ್ತಾನೆ. ಅನಾಮಿಕಾ ಹೊಟ್ಟೆ ನೋವಿಂದ ದುಃಖ ಪಡ್ತಾ ಇರ್ತಾಳೆ. ಏನು ಅಂದ್ರೆ ತುಂಬಾ ಹೊಟ್ಟೆ ನೋವ್ತಾ ಇದೆ, ನನ್ನಿಂದ ಆಗ್ತಾ ಇಲ್ಲ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದು ಹೇಳುತ್ತಲೇ ರಮೇಶ್ ಗಾಬರಿಯಾಗುತ್ತಾ ತಾಯಿ ತಂದೆಯರ ರೂಮ್ ಹತ್ರ ಹೋಗಿ ಒಂದೇ ಸಮನೆ ಬಾಗಿಲು ಹೊಡಿತಾನೆ. ಗಾಬರಿಯಾಗುತ್ತಾ ಬಾಗಿಲು ತೆಗೆಯುತ್ತಾರೆ ಶಾರದಾ ಪ್ರಸಾದ್. ಏನಾಯ್ತು ಮಗನೇ, ಯಾಕೆ ಅಷ್ಟು ಗಾಬರಿಯಿಂದ ಬಾಗಿಲು ಹೊಡಿತಾ ಇದೆಯಾ, ಏನು ನಡೀತು? ಅಮ್ಮ, ಅನಾಮಿಕಂಗೆ ತುಂಬ ಹೊಟ್ಟೆ ನೋವ್ತಿದೆ ಅಂತಮ್ಮ. ಅಯ್ಯೋ, ಈಗ ಹೇಗೆ? ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಕಾರಲ್ಲಿ ಹಿಡಿಸೋದಿಲ್ಲ, ಏನೋ ಒಂದು ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಮಗು ರಮೇಶು, ನಾನು ಆ ಟ್ರಕ್ ಅವನ ಹತ್ರ ಮಾತಾಡಿ ಬಾ ಅಂತ ಹೇಳ್ತೀನಿ ಹೊರತು ನೀನು ಅಮ್ಮ ಹೋಗಿ ಅನಾಮಿಕಳನ್ನು ಕರ್ಕೊಂಡು ಹೊರಗೆ ಬನ್ನಿ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಗೆ ಬರುತ್ತಾನೆ. ಶಾರದಾ ರಮೇಶರು ಹೊಟ್ಟೆ ನೋವಿನಿಂದ ದುಃಖ ಪಡುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ. ಇಬ್ಬರು ಸೇರಿ ದಪ್ಪ ಅನಾಮಿಕಳನ್ನು ಜಾಗೃತಿಯಾಗಿ ಹಿಡಿದುಕೊಂಡು ಹೊರಗೆ ಬರ್ತಾರೆ. ಟ್ರಕ್ಕು ರೆಡಿಯಾಗಿರುತ್ತೆ. ಡುಮ್ಮಿ ಅನಾಮಿಕ ಯಾವ ಕಡೆಯೂ ಕದಲದ ಹಾಗೆ ಹಗ್ಗದಿಂದ ಕಟ್ಟಿ ಮೂರು ದಿಕ್ಕಿನಲ್ಲಿ ನಿಂತ್ಕೊಂಡಿರ್ತಾರೆ. ಟ್ರಕ್ನವನು ಮುಂದಕ್ಕೆ ನಡೀತಾ ಇರ್ತಾನೆ. ಒಂದು ಅರ್ಧ ಗಂಟೆ ಕಳೆಯುತ್ತದೆ. ಆ ನಂತರ ದಪ್ಪ ಸೊಸೆ ಅನಾಮಿಕಳನ್ನು ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದ ನಂತರ 1 ಗಂಟೆ ಕಳೆದ ನಂತರ ಡಾಕ್ಟರ್ ಮುಂದೆ ಶಾರದಾ ಪ್ರಸಾದ್ ರಮೇಶರು ನಿಂತಿರ್ತಾರೆ. ನೋಡಿ ಅಮ್ಮ, ಆ ಹುಡುಗಿ ಅಷ್ಟೆಲ್ಲ ದಪ್ಪ ಇದ್ದಾಳೆ, ಮೊದಲು ಆ ಹುಡುಗಿಗೆ ನೀವೇನಾಗ್ತೀರಾ? ಡಾಕ್ಟರ್ ಅವರೇ, ನಾನು ಅತ್ತೆ ಆಗ್ತೀನಿ ರೀ. ನಾನು ಆ ಹುಡುಗಿಗೆ ಮಾವ ರೀ. ಡಾಕ್ಟರ್ ಅವರೇ, ನಾನು ಅವಳ ಗಂಡ, ನನ್ನ ಹೆಸರು ರಮೇಶು. ಅವಳಿಗೆ ತಿಂಡಿ ಬಾಕತನದ ಅಭ್ಯಾಸ ಇದೆ ಅಲ್ವಾ? ಹೌದು ಡಾಕ್ಟರ್ ಅವರೇ, ಮಾಮೂಲು ತಿಂಡಿ ಬಾಕತನ ಅಲ್ಲ. ಆನೆ ಜೊತೆ ಪಂದ್ಯ ಇಟ್ರೆ ನನ್ನ ಸೊಸೆನೇ ಗೆಲ್ತಾಳೆ, ಅಷ್ಟು ತಿಂಡಿ ತಿನ್ನೋ ಅಭ್ಯಾಸ ಇದೆ ನನ್ನ ಸೊಸೆಗೆ. ಹಾಗೆ ತಿಂದು ಹೀಗೆ ದಪ್ಪಾಗಿದ್ದಾಳೆ, ಈಗ ಪ್ರಾಣಕ್ಕೆ ತಂದ್ಕೊಂಡಿದ್ದಾಳೆ ಎಂದು ಡಾಕ್ಟರ್ ಹೇಳುತ್ತಲೇ 3 ಅಯೋಮಯದಿಂದ ನೋಡ್ತಾರೆ. ಸರಿ, ನನ್ನ ಜೊತೆ ಬನ್ನಿ ಎಂದು ಡಾಕ್ಟರ್ ಹೇಳಿ ಅವರನ್ನು ಕರೆದುಕೊಂಡು ಬೆಡ್ ಮೇಲೆ ಮಲಗಿಕೊಂಡ ಅನಾಮಿಕಳ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ, ಮುಖ್ಯವಾಗಿ ಅನಾಮಿಕಾ, ನೀನು ನಾನು ಹೇಳಿದ ಹಾಗೆ ಮಾಡಿದರೆ ನೀನು ಪ್ರಾಣದಿಂದ ಇರ್ತೀಯಾ, ಇಲ್ಲ ಅಂದ್ರೆ ಇದಕ್ಕೆ ಮೊದಲಿನ ಹಾಗೆ ತಿಂದ್ರೆ ಖಚಿತವಾಗಿ ಸತ್ತು ಹೋಗ್ತೀಯಾ, ಆ ನಂತರ ನಿನ್ನಿಷ್ಟ ಎಂದು ಹೇಳುತ್ತಲೇ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ನೋಡು ಅನಾಮಿಕಾ, ಈಗ ಅತ್ತು ಮಾತ್ರ ಏನ್ ಲಾಭವಿಲ್ಲ, ಇನ್ನು ಮೇಲಿಂದ ನೀನು ತಿನ್ನೋದನ್ನ ಕಡಿಮೆ ಮಾಡಬೇಕು. ವಾಕಿಂಗ್, ಜಾಗಿಂಗ್, ಎಕ್ಸರ್ಸೈಸ್ ಇಂತಹದನ್ನ ಮಾಡಬೇಕು. ಸಾಧ್ಯವಾದಷ್ಟು ಹೊರತು ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಮಾಡ್ತೀನಿ ಡಾಕ್ಟರೇ, ತಪ್ಪದೆ ನೀವು ಹೇಳಿದ ಹಾಗೆ ಮಾಡ್ತೀನಿ. ಡಾಕ್ಟರ್ ಅವರೇ, ಈಗ ಹೀಗೆ ಮಾಡ್ತೀನಿ ಅಂತಾಳೆ, ಆಮೇಲೆ ಏನು ಮಾಡೋದಿಲ್ಲ. ಗಮ್ಮಂತ ವಾಸನೆ ಬಂದ್ರೆ ಕಣ್ಣು ಮುಂದೆ ಮಾಡಿದ ಫುಡ್ ಕಾಣಿಸಿದ್ರೆ ಸರಿ, ಎಷ್ಟದಿಂದ ತಿಂದ್ಬಿಡ್ತಾಳೆ. ಹೌದು ಡಾಕ್ಟರ್, ಬೇಡ ಅಂತ ಎಷ್ಟು ಹೇಳಿದ್ರು ಅನಾಮಿಕಾ ಕೇಳೋದೇ ಇಲ್ಲ. ಇನ್ನು ಮೇಲಿಂದ ನಾನು ಹೇಳಿದ್ದನ್ನ ಕೇಳದೇ ಇದ್ರೆ, ನಾನು ಹೇಳಿದ್ದನ್ನ ಮಾಡದೇ ಇದ್ರೆ ಇನ್ನು ಅಷ್ಟೇ ಸಂಗತಿ. ನಿಮ್ಮ ಸೊಸೆ ನಿಮಗೆ ಪ್ರಾಣದಿಂದ ಇರಬೇಕು ಅಂದ್ರೆ ನಾನು ಹೇಳಿದ್ದನ್ನೆಲ್ಲ ಅವಳಿಗೆ ಟೈಮ್ ಟೇಬಲ್ ಪ್ರಕಾರ ಮಾಡಿಸ್ಬೇಕು, ಇಲ್ಲ ಅಂದ್ರೆ ನಿಮಗೆ ನಿಮ್ಮ ಸೊಸೆ ಸಿಕ್ಕಲ್ಲ. ಇದು ಮಾತ್ರ ನಿಜ. ಆ ನಂತರ ನಿಮ್ಮಿಷ್ಟ. ಆಮೇಲೆ ಡಾಕ್ಟರ್ ಅವರು ಮೊದಲೇ ನಮಗೆ ಹೇಳಿಲ್ಲ ಅಂತ ನನ್ಗನ್ಬೇಡಿ. ಸರಿ ಡಾಕ್ಟರ್, ನೀವು ಹೇಳಿದ ಹಾಗೇನೆ ಅನಾಮಿಕಳ ಹತ್ತಿರ ವಾಕಿಂಗ್, ಜಾಗಿಂಗ್, ಎಕ್ಸಸೈಸ್ಗಳಂಥದ್ದನ್ನ ಹೇಗಾದ್ರೂ ಮಾಡಿಸ್ತೀವಿ. ಈಗ ನಮ್ಮ ಸೊಸೆನ ಕರ್ಕೊಂಡು ಹೋಗ್ಬೋದಾ ಡಾಕ್ಟರ್ ಅವರೇ? ಸರಿ, ಕರ್ಕೊಂಡು ಹೋಗಿ. ನಾನು ಬರೆದು ಕೊಡ್ತಾ ಇರುವ ಔಷಧಿಗಳನ್ನ ಉಪಯೋಗಿಸ್ತಾ ಇರಿ. ಏನಾದರೂ ತೊಂದರೆ ಆದ್ರೆ ನನ್ನನ್ನು ಭೇಟಿಯಾಗಿ
ಎಂದು ಹೇಳುತ್ತಲೇ ಎಲ್ಲರೂ ಸೇರಿ ಡಾಕ್ಟರ್ಗೆ ನಮಸ್ಕಾರ ಮಾಡಿ ದಪ್ಪಗಿರುವ ಸೊಸೆ ಅನಾಮಿಕಳನ್ನು ತಿರುಗಿ ಟ್ರಕ್ ಅಲ್ಲಿ ಹತ್ತಿಸಿಕೊಂಡು ಮನೆಗೆ ಕರೆತರುತ್ತಾರೆ. ಇನ್ನು ಅನಾಮಿಕಾ ಡಾಕ್ಟರ್ ಹೇಳಿದ ಹಾಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಚಳಿಗಾಲವಾಗಿದ್ದರಿಂದ ಶಾರದಾ ಪ್ರಸಾದರು ಬೆಚ್ಚನೆ ಬೆಡ್ಶೀಟ್ ಹೊದ್ಕೊಂಡು ಮಲಗಿರ್ತಾರೆ. ನಿದ್ರೆ ಹೋಗದೆ ಮಗ ತರುಣನ ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಏನಯ್ಯ ಮಲ್ಕೊಂಡ್ಯಾ? ಇಲ್ಲ ಶಾರದಾ, ಒಳಗೊಳಗೆ ಹಾಡು ಹೇಳ್ಕೊತಾ ಇದ್ದೀನಿ. ಸ್ವಲ್ಪ ಹಾಡನ್ನ ಪಕ್ಕದಲ್ಲಿಟ್ಟು ತರುಣ್ ಮದುವೆ ಬಗ್ಗೆ ಮಾತಾಡೋಣ. ಇನ್ನು ಮಾತನಾಡೋದೇನಿದೆ ಶಾರದಾ? ಅವನು ಜಾಬ್ ಮಾಡ್ತಾ ಇರೋ ಹುಡುಗಿ ಹೆಸರೇನು? ಅದೇನು ನೆನಪಿಲ್ಲ ಹೊರತು? ವೈಶಾಲಿ ಕಣ್ರಿ, ಆ ಹುಡುಗಿ ಹೆಸರು ವೈಶಾಲಿ. ಹಾ ಹೌದು, ವೈಶಾಲಿ. ಆ ಹುಡುಗಿನ ಪ್ರೇಮಿಸಿದಾನಲ್ಲ, ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾನಲ್ಲ. ಮಗ ಆವೇಶದಲ್ಲಿದ್ದಾನೆ ರೀ. ನಾವು ದೊಡ್ಡವ್ರು ಇರೋದು ಏನಕ್ಕೆ? ಅವನು ನನ್ನ ಹೆತ್ತ ಮಗ ಆಗಿದ್ರೆ ಕೆನ್ನೆಗೆರಡು ಬಾರಿಸ್ತಾ ಇದ್ರೆ, ಸ್ವಂತ ಅಲ್ವಲ್ಲ, ಬೆಳೆಸಿದ ಮಗ. ಅದಕ್ಕೆ ಏನು ಅನ್ಲಾರ್ದೆ ಹೋಗ್ತಾ ಇದ್ದೀನಿ. ಯಾವ ಮಗ ಆದ್ರೂ ನಮ್ಮ ಮಗ ಆಗದೆ ಇರ್ತಾನ ಹೇಳಿ ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. 8 ತಿಂಗಳ ಗರ್ಭವತಿಯಾದ ಸೊಸೆ ಅನಾಮಿಕಾ ತನ್ನ ಬೆಡ್ರೂಮ್ ಅಲ್ಲಿ 6 ವರ್ಷದ ಮಗಳು ಭವ್ಯಳ ಜೊತೆ ಮಾತನಾಡ್ತಾ ಇರ್ತಾಳೆ. ಭವ್ಯ, ಈಗ್ಲೇ ಹೇಳು, ಈಗ ನನ್ನ ಹತ್ರ ಮಲ್ಕೋತ್ಯಾ ಅಲ್ಲಿ ಅಜ್ಜಿ ತಾತನ ಜೊತೆ ಮಲಗ್ತೀಯಾ? ನಾನು ಅಜ್ಜಿ ತಾತನ ಜೊತೆ ಮಲಗ್ತೀನಿ ಮಮ್ಮಿ. ನನ್ನನ್ನು ಅಲ್ಲಿಗೆ ತಾತಯ್ಯನ ರೂಮ್ ಹತ್ರ ಕರ್ಕೊಂಡು ಹೋಗು. ಈ ಮಾತು ತಾತಯ್ಯ ಕೇಳ್ದಾಗ್ಲೇ ಹೇಳಿದ್ರೆ ಆಗ್ಲೇ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ರಲ್ವಾ? ಆಗ ನಂಗೆ ನಿನ್ನ ಹತ್ರ ಮಲ್ಕೋಬೇಕು ಅನ್ಸ್ತು, ಅದಕ್ಕೆ ಹಾಗಂದೆ. ಈಗೇನೋ ತಾತಯ್ಯನ ಜೊತೆನೆ ಮಲ್ಕೋಬೇಕು ಅನ್ನಿಸ್ತಾ ಇದೆ. ಈಗ ಹೀಗಂತ ಇದ್ದೀನಿ. ನಿನ್ ಜೊತೆ ವಾದ ಮಾಡಲ್ಲ ರೇ ಕಣೆ, ಬಾ ಎಂದು ಹೇಳಿ ಮಗಳು ಭವ್ಯಳನ್ನು ಕರೆದುಕೊಂಡು ತನ್ನ ರೂಮಿನಿಂದ ಅತ್ತೆ ಮಾವಂದಿರ ರೂಮಿನ ಹತ್ರಕ್ಕೆ ಬರ್ತಾಳೆ. ಆಗ ಅನಾಮಿಕಳಿಗೆ ರೂಮಿನಲ್ಲಿ ಮಾತನಾಡಿಕೊಳ್ಳುತ್ತಾ ಶಾರದಾ ಪ್ರಸಾದರ ಮಾತುಗಳು ಕೇಳಿಸುತ್ತಾ ಇರುತ್ತೆ. ನಾವು ದೊಡ್ಡವರು, ತುಂಬಾ ಆಲೋಚಿಸಿ ನಿರ್ಣಯ ತಗೋಬೇಕು. ನಮ್ಮವನು ಪ್ರೇಮಿಸಿದ ಹುಡುಗಿ ಜೊತೆಗೆ ಜೀವನ ಅಂದ್ಕೋತಾ ಇದ್ದಾನೆ. ಆದ್ರಿಂದ ಆ ಹುಡುಗಿನ ನಮ್ಮ ಸೊಸೆಯಾಗಿ ಒಪ್ಕೋಬೇಕು. ನಮಗೆ ಇನ್ನು ಬೇರೆ ಮಾರ್ಗನೇ ಇಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಗರ್ಭವತಿ ಅನಾಮಿಕಾ ಮಾತುಗಳು ಕೇಳಿ ಆಶ್ಚರ್ಯ ಹೋಗುತ್ತಾಳೆ, ಕಣ್ಣೀರು ಹಾಕೋತಾಳೆ. ಶಾರದಾ ಅವರು ಮಾತನಾಡ್ತಾ ಇರೋದು ತರುಣ್ ಮದುವೆ ಬಗ್ಗೆ ಅಂತ ಅನಾಮಿಕಳಿಗೆ ಗೊತ್ತಿಲ್ಲ. ಅವಳು ಮಾತ್ರ ತನ್ನ ಗಂಡ ರಮೇಶನಿಗೆ 2ನೇ ಮದುವೆ ಮಾಡಬೇಕು ಅಂತ ನೋಡ್ಕೋತಾ ಇದ್ದಾರೆ ಅಂತ ಅಪಾರ್ಥ ಮಾಡ್ಕೋತಾಳೆ. ನನಗೂ ಅದೇ ಅನ್ನಿಸ್ತಾ ಇದೆ ರೀ. ಇಷ್ಟವಿಲ್ಲದ ಮದುವೆ ಮಾಡ್ಕೊಂಡು ಅವನು ಮಾತ್ರ ಏನು ಚೆನ್ನಾಗಿರ್ತಾನೆ ಹೇಳಿ? ಈ ವಿಷಯ ನಮ್ಮ ಗರ್ಭವತಿ ಸೊಸೆ ಅನಾಮಿಕಾ ಕೂಡ ಹೇಳ್ಬೇಕು ಶಾರದಾ. ಇದು ತುಂಬಾ ಚೆನ್ನಾಗಿದೆ ಕಣ್ರಿ. ನಮ್ಮ ಮಗನ ಮದುವೆ ಬಗ್ಗೆ ನಮ್ಮ ಸೊಸೆ ಹತ್ರ ಮಾತನಾಡದೆ ಇರ್ತೀವ? ಸೊಸೆ ನೋಡ್ತಾ ಇರುವ ಹಾಗ್ಲೇ ತಾಳಿ ಕಟ್ಟಿಸ್ತೀನಿ. ವಾರೆವಾ ಶಾರದಾ, ಆ ಸೀನ್ ನೋಡೋದಕ್ಕೆ ಭಲೆಯಾಗಿರುತ್ತೆ ಬಿಡು ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ರೂಮಿನ ಬಾಗಿಲ ಹತ್ರ ನಿಂತ್ಕೊಂಡ ಭವ್ಯ ಬಾಗಿಲು ಹೊಡಿತಾಳೆ. ತಾತಯ್ಯ, ಅಜ್ಜಿ, ಬಾಗಿಲು ತೆಗಿರಿ, ನಾನು ಬಂದೆ ಎಂದು ಗಟ್ಟಿಯಾಗಿ ಹೇಳುತ್ತಲೇ ಅನಾಮಿಕಾ ಕಣ್ಣೀರು ಒರೆಸ್ಕೊತಾಳೆ. ಪ್ರಸಾದ್ ಬಂದು ಬಾಗಿಲು ತೆಗಿತಾನೆ. ಮೊಮ್ಮಗಳು ಭವ್ಯ ಗರ್ಭವತಿ ಸೊಸೆ ಅನಾಮಿಕಾ ಎದುರಿಗೆ ಕಾಣಿಸುತ್ತಾರೆ. ಅಯ್ಯೋ ಸೊಸೆ, ನೀನಿನ್ನು ಮಲಗಲಿಲ್ವಾ? ಹೋಗು ಸೊಸೆ, ಹೋಗಿ ಮಲ್ಕೊಮ್ಮ. ಭವ್ಯಳನ್ನ ನಾವು ನೋಡ್ಕೋತೀವಿ ಬಿಡು, ನೀನ್ ಹೋಗು ಎಂದು ಹೇಳಿ ಭವ್ಯಳನ್ನು ಆ ರೂಮಿನಲ್ಲಿ ಕರೆದುಕೊಳ್ಳುತ್ತಾನೆ ಪ್ರಸಾದ್. ಸರಿ ಮಾವಯ್ಯ. ಹಾಗೆ ಅನಾಮಿಕಾ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಪ್ರಸಾದರ ಮಧ್ಯ ಮೊಮ್ಮಗಳು ಭವ್ಯ ಮಲಗಿರ್ತಾಳೆ. ಇನ್ನು ಆ ಮಾರನೇ ದಿನ ಬೆಳಿಗ್ಗೆಯೇ ಅತ್ತೆ ಸೊಸೆಯರಿಬ್ಬರು ನಿದ್ರೆಯಿಂದ ಎದ್ದು ಒಂದೇ ಸಲಕ್ಕೆ ಹೊರಗೆ ಬರುತ್ತಾರೆ. ಇಷ್ಟು ಚಳಿನಲ್ಲಿ ನೀನೇನಕ್ಕೆ ಇದ್ದೆ? ಮಲ್ಕೋ ಅಂತ ಹೇಳಿದ್ದೆ ಅಲ್ಲ? ಎಷ್ಟು ಮಲ್ಕೊಂಡ್ರು ನಿದ್ದೆ ಬರ್ತಾ ಇಲ್ಲ ಅತ್ತೆ. ಏನಾಯ್ತು ಸೊಸೆ, ಮೈಯಲ್ಲಿ ಸರಿಯಾಗಿಲ್ವಾ ಎಂದು ಶಾರದಾ ಕೇಳಿದ್ದಕ್ಕೆ ಉತ್ತರ ಹೇಳದೆ ಒಳಗೊಳಗೆ ಹೀಗೆ ಅಂದ್ಕೋತಾಳೆ ಅನಾಮಿಕಾ. ಮನಸ್ಸು ಚೆನ್ನಾಗಿಲ್ಲ ಅತ್ತೆ. ರಾತ್ರಿ ನೀವು ಮಾವಯ್ಯ ನಿಮ್ಮ ಮಗನಿಗೆ ಮತ್ತೆ ಮದುವೆ ಮಾಡಬೇಕು ಅಂತ ಮಾತನಾಡಿಕೊಂಡಾಗ ನಾನು ಕೇಳಿಸ್ಕೊಂಡೆ ಅಲ್ಲ, ಆಗಿನಿಂದ ನಿದ್ರೆ ಬರ್ತಾ ಇಲ್ಲ. ನನ್ನೊಳಗೆ ಸುನಾಮಿ ಹೊಕ್ಕೊಂಡಿದೆ, ಪ್ರಳಯ ಬಚ್ಚಿಕೊಂಡಿದೆ ಎಂದು ಅಂದುಕೊಳ್ಳುತ್ತಾ ಶಾರದಳ ಕಡೆಗೆ ನೋಡ್ತಾ ಇರ್ತಾಳೆ. ಏನಾಯ್ತೆ? ನಾನು ಕೇಳಿದ್ದಕ್ಕೆ ಉತ್ತರ ಹೇಳದೆ ಹಾಗೆ ವಿಚಿತ್ರವಾಗಿ ನೋಡ್ತಾ ಇದೀಯಾ? ಏನೂ ಇಲ್ಲ ಅತ್ತೆ. ಹೋಗು, ಹೋಗಿ ಮಲ್ಕೋ ಹೋಗು. ನಾನು ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ನೀನು ಹೋಗು. ನಾನೀಗ ಚೆನ್ನಾಗೇ ಇದ್ದೀನಿ ಅತ್ತೆ, ನಾನು ಈ ಕೆಲಸ ಮಾಡ್ಕೋತೀನಿ, ನೀವೇ ಹೋಗಿ ಮಲ್ಕೊಳ್ಳಿ. 8 ತಿಂಗಳ ಹೊಟ್ಟೆ ಹೊತ್ಕೊಂಡು ಇಂತಹ ಕೆಲಸ ಮಾಡ್ಕೊಳ್ಳೋದಕ್ಕೆ ನಿನಗೇನು ಕಷ್ಟ ಆಗಲ್ವಾ ಸೊಸೆ? ನೀನು ಹೋಗಿ ಮಲ್ಕೋ.
ನನಗೆ ಕಷ್ಟ ಇರುತ್ತೆ ಅಂತ ಮಗ ಪ್ರೇಮಿಸಿದ ಹುಡುಗಿನ ಸೊಸೆಯಾಗಿ ಕರ್ಕೊಬೇಕು ಅಂತ ಅನ್ಕೋತಾ ಇದ್ದೀರಾ ಅತ್ತೆ? ಓಹೋ, ನಮ್ಮ ಮಾತುಗಳು ಕೇಳಿದ್ಯಾ? ಅವನು ಪ್ರೇಮಿಸಿದ್ದಾನೆ, ಇಷ್ಟಪಟ್ಟಿದ್ದಾನೆ. ಆ ಹುಡುಗಿನ ಮರಿಲಾರ್ದೆ ಹೋಗ್ತಾ ಇದ್ದೀನಿ ಅಂತಾನೆ. ಆ ಹುಡುಗಿ ಜೊತೆಗೆ ಅವನಿಗೆ ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಎಂದು ಶಾರದಾ ತರುಣ್ ಬಗ್ಗೆ ಅಂದುಕೊಂಡ ವಿಷಯವನ್ನು ಹೇಳುತ್ತಾಳೆ. ಆದರೆ ಅನಾಮಿಕಾ ಮಾತ್ರ ಅಪಾರ್ಥ ಮಾಡಿಕೊಂಡು ರಮೇಶನ ಬಗ್ಗೆ ಅಂತಾನೆ ಅಂದ್ಕೋತಾಳೆ. ಏನು ಮಾತನಾಡದೆ ಕಣ್ಣೀರು ಹಾಕಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಶಾರದಾ ಮನೆ ಮುಂದೆ ರಂಗೋಲಿ ಹಾಕುತ್ತಾಳೆ. ಬೆಳಿಗ್ಗೆ 10 ಗಂಟೆಯ ಸಮಯ. ಸೋಫಾದಲ್ಲಿ ಶಾರದಾ ಪ್ರಸಾದ್ ಪೂಜಾರಿ ಕೂತಿರ್ತಾರೆ. ಅನೋ, ಹೋಗಿ ಮಗನ ಕರ್ಕೊಂಬ, ಜಾತಕ ನೋಡೋದಕ್ಕೆ ಪೂಜಾರಿ ಬಂದ್ರು ಅಂತ ಹೇಳು. ಯಾರ ಜಾತಕ ಅತ್ತೆ? ಅದೆಲ್ಲ ನಿಂಗೇನಕ್ಕೆ, ಮಗನಿಗೆ ಹೇಳು. ಎಲ್ಲ ವಿಷಯ ಮಗನಿಗೆ ಅರ್ಥವಾಗುತ್ತೆ ಹೊರತು ಹೋಗಿ ರಮೇಶನ್ ಕರ್ಕೊಂಬ. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ದುಃಖ ಪಡುತ್ತಾ ಬೆಡ್ರೂಮ್ ಒಳಗೆ ಬರ್ತಾಳೆ. ರಮೇಶ್ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ರೆಡಿ ಆಗ್ತಾ ಇರ್ತಾನೆ. ರಮೇಶ್ ನನ್ನ ನೋಡಿ, ಅನಾಮಿಕಾ ಎಲ್ಲಿಗೆ ರೀ ಅಷ್ಟೆಲ್ಲ ರೆಡಿ ಆಗ್ತಾ ಇದ್ದೀರಾ? ಅಮ್ಮ ಯಾವ್ದೋ ಊರಿಗೆ ಹೋಗುವ ಕೆಲಸ ಇದೆ ಅಂತ ಹೇಳಿದ್ಲು, ಅದಕ್ಕೆ ರೆಡಿ ಆಗಿದ್ದೀನಿ ಅನಾಮಿಕಾ. ಯಾವ ಊರಿಗೆ ಅಂತ ನಿಮಗೆ ನಿಜವಾಗ್ಲೂ ಗೊತ್ತಿಲ್ವಾ? ತಿಳಿದ್ರೆ ನಿನಗೆ ಹೇಳ್ತಾ ಇರ್ತೀನ ಹೇಳು. ಸರಿ ಬಿಡಿ, ಜಾತಕ ನೋಡೋದಕ್ಕೆ ಪೂಜಾರಿಯವರು ಬಂದಿದ್ದಾರಂತೆ, ಅತ್ತೆ ನಿಮ್ಮನ್ನ ಕರೀತಾ ಇದ್ದಾರೆ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾ, ಓಹೋ ಪೂಜಾರಿ ಆಗ್ಲೇ ಬಂದ್ರಾ? ಸರಿ ಅನಾಮಿಕಾ, ನಾನು ಹೋಗ್ತಿದ್ದೀನಿ ಎಂದು ಹೇಳಿ ಸಂತೋಷದಿಂದ ರೂಮಿನಿಂದ ಹಾಲ್ಗೆ ಬರುತ್ತಾನೆ. ಸೋಫಾದಲ್ಲಿ ಕೂತ್ಕೋತಾನೆ. ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಪೂಜಾರಿ ಜಾತಕ ನೋಡ್ತಾ ಇರ್ತಾನೆ. ಅನಾಮಿಕಾ, ನೀನ್ ಹೋಗಿ ವಿಶ್ರಾಂತಿ ತಗೋ, ಬೆಳಿಗ್ಗೆ ಎದ್ದಾಗಿನಿಂದ ಏನೋ ಒಂದು ಕೆಲಸ ಮಾಡ್ತಾನೆ ಇದೆಯಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ತನ್ನಲ್ಲಿ ತಾನು, ಓಹೋ ನಾನು ಇಲ್ಲಿದ್ದು ಇವರು ಮಾತನಾಡೋ ಮಾತನ್ನ ಕೇಳಬಾರ್ದು ಎಂದು ಅಂದುಕೊಂಡು ಮೌನವಾಗಿ ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಬಾಗಿಲ ಹತ್ರ ನಿಂತ್ಕೊಂಡು ಸೋಫಾದ ಕಡೆ ನೋಡ್ತಾ ಇರ್ತಾಳೆ. ಅವರು ಮಾತನಾಡಿಕೊಳ್ಳುವ ಮಾತುಗಳು ಸ್ವಲ್ಪ ಸ್ವಲ್ಪವಾಗಿ ಕೇಳಿಸ್ತಾ ಇರುತ್ತೆ. ಅಮ್ಮ, ಹುಡುಗಿ ಹುಡುಗನ ಜಾತಕ ನೋಡಿದ್ರೆ ಬಹಳ ಚೆನ್ನಾಗಿದೆ. ಎಂತಹ ಸಂದೇಹವೂ ಇಲ್ಲದೆ ಇವರಿಬ್ಬರಿಗೆ ಬ್ರಹ್ಮಾಂಡವಾಗಿ ಮದುವೆ ಮಾಡಿಬಿಡಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್, ರಮೇಶ್ ಮೂವರು ಸಂತೋಷ ಪಡುತ್ತಾರೆ. ಅಂದ್ರೆ ಇನ್ನು ತಡ ಏನಕ್ಕೆ ಪೂಜಾರಿಯವರೇ? ಆ ಒಳ್ಳೆ ಮುಹೂರ್ತವೇನೋ ನೀವೇ ಇಟ್ಬಿಡಿ, ನಿಮ್ಮ ಕೈಯಿಂದನೇ ಮದುವೆ ಕೂಡ ನೆರವೇರಿಸ್ಬಿಡೋಣ. ಹೌದು ಪೂಜಾರಿಯವರೇ, ಹಾಗೆ ಮಾಡೋಣ. ತಪ್ಪದೆ ಪ್ರಸಾದ್ ಅವರೇ, ಈಗಲೇ ನೋಡಿ ಒಳ್ಳೆ ಮುಹೂರ್ತ ಇಡ್ತೀನಿ ಮತ್ತೆ ಎಂದು ಹೇಳಿ ಮುಹೂರ್ತಕ್ಕಾಗಿ ಏನೇನೋ ಲೆಕ್ಕಗಳು ಹಾಕ್ತಾ ಇರ್ತಾನೆ ಪೂಜಾರಿ. ಈ ಮಾತುಗಳೆಲ್ಲ ಕೇಳಿ ಅನಾಮಿಕಾ ಸಹಿಸಲಾರದೆ ಹೋಗ್ತಾಳೆ. ದುಃಖದಿಂದ ಕಣ್ಣೀರು ಹಾಕಿಕೊಂಡು ಬೆಡ್ ಮೇಲೆ ಕೂತ್ಕೋತಾಳೆ. ಹೇಗೋ ಮದುವೆ ಮುಹೂರ್ತ ಇಟ್ಕೋತಾ ಇದ್ದಾರೆ. ಅವರಿಗೆ ಅವರು ನನ್ನನ್ನು ಹೊರಗೆ ಕಳಿಸದೆ ನನಗೆ ನಾನೇ ನನ್ನ ಮಗಳು ಭವ್ಯಳನ್ನ ಕರ್ಕೊಂಡು ಈ ಮನೆಯಿಂದ ಹೊರಗೆ ಹೊರಟೋಗ್ತೀನಿ. ಆಗ ಅತ್ತೆಯವರು ತನ್ನ ಮಗ ರಮೇಶನಿಗೆ ಬ್ರಹ್ಮಾಂಡವಾಗಿ ಮದುವೆ ಮಾಡ್ತಾರೆ ಎಂದು ಗಟ್ಟಿಯಾಗಿ ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಅನಾಮಿಕಾ. ಆ ದಿನ ಸಾಯಂಕಾಲವೇ 5 ಗಂಟೆಯಾಗುತ್ತಿರುವಾಗ ಸ್ಕೂಲಿಂದ ಭವ್ಯಳನ್ನು ಕರೆದುಕೊಂಡು ಮನೆಗೆ ಬಾರದೆ ಸರಾಸರಿ ರೈಲ್ವೆ ಸ್ಟೇಷನ್ ಹತ್ತಿರಗೆ ಬರ್ತಾಳೆ ಅನಾಮಿಕಾ. ಪ್ಲಾಟ್ಫಾರ್ಮ್ ಹತ್ತಿರವಿರುವ ಬೆಂಚ್ ಮೇಲೆ ಕೂತ್ಕೋತಾರೆ ಅವರಿಬ್ಬರು. ಅನಾಮಿಕಾ ಅಳ್ತಾ ಇರ್ತಾಳೆ. ಅಮ್ಮ, ಮತ್ತೆ ನಾವು ಮನೆಗೆ ಹೋಗದೆ ಇಲ್ಲಿಗೆ ಯಾಕೆ ಬಂದ್ವಿ ಅಮ್ಮ? ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ತಾಯಿ. ಯಾಕೆ ಅಮ್ಮ? ಆ ವಿಷಯಗಳೆಲ್ಲ ನಿನಗೆ ಆ ನಂತರ ಹೇಳ್ತೀನಿ ಭವ್ಯ ಎಂದು ಭವ್ಯ ಕೇಳುತ್ತಿರುವ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ಹೇಳುತ್ತಾ ಭವ್ಯಳ ಜೊತೆ ಅಲ್ಲೇ ಕೂತ್ಕೊಂಡಿರ್ತಾಳೆ. ಪೂರ್ತಿಯಾಗಿ ಕತ್ತಲಾಗುತ್ತೆ. ಚಳಿಗಾಲ. ಸಣ್ಣಗಿ ಮಂಜು ಬೀಳ್ತಾ ಇರುತ್ತೆ. ಪ್ಲಾಟ್ಫಾರ್ಮ್ ಮೇಲೆ ಒಂದು ಕೆಂಪು ಬಲ್ಪು ಬೆಳಗುತ್ತಾ ಇರುತ್ತದೆ. ಭವ್ಯ ನಡುಗುತ್ತಾ ಅನಾಮಿಕಳ ಸೆರಗು ಹೊದ್ದುಕೊಳ್ಳುತ್ತಾಳೆ. ಅನಾಮಿಕ ಕೂಡ ಸಣ್ಣಗೆ ನಡುಗುತ್ತಾ ಇರ್ತಾಳೆ. ಇನ್ನು ಮತ್ತೊಂದು ಕಡೆ ಶಾರದಾ ಗಾಬರಿಯಾಗುತ್ತಾ ಒಂದು ಲೆಟರ್ ತೆಗೆದುಕೊಂಡು ಹಾಲ್ಗೆ ಬಂದು ರಮೇಶನ್ಗೆ ಕೊಡ್ತಾಳೆ. ರಮೇಶ್ ಆ ಲೆಟರ್ ಓದ್ತಾನೆ. ನೀವು ಮತ್ತೊಂದು ಮದುವೆ ಮಾಡ್ಕೋತಾ ಇದ್ದೀರಾ ಅಂತ ಅತ್ತೆಯಿಂದ ನನಗೆ ತಿಳಿಯಿತು. ಅದಕ್ಕೆ ನಾನು ನನ್ನ ಮಗಳು ಅಡ್ಡವಾಗಿರಬಾರ್ದು ಅಂತ ಹೊರಟು ಹೋಗ್ತಾ ಇದ್ದೀವಿ. ಇದೇನಮ್ಮ, ನನ್ನ ಮದುವೆ ಅಂತ ಅಪಾರ್ಥ ಮಾಡ್ಕೊಂಡಿದ್ದಾಳೆ. ಮದುವೆ ತರುಣ್ಗೆ ಅಂತ ನೀವು ಹೇಳಲಿಲ್ವಾ? ಹೇಳ್ಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಸೊಸೆ ಈ ಕೆಲಸ ಮಾಡಿದ್ಲು ಮಗನೇ. ಬನ್ನಿ ಬನ್ನಿ, ತಲೆ ಒಂದು ದಿಕ್ಕಿಗೆ ಹೋಗೋಣ. ಹೋಗಿ ಸೊಸೆನ ಮೊಮ್ಮಗಳನ್ನ ಹುಡ್ಕೋಣ. ಬನ್ನಿ ಬನ್ನಿ ಎಂದು ಹೇಳಿ ಶಾರದಾ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಬರ್ತಾಳೆ. ಪ್ರಸಾದ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ. ರಮೇಶ್ ಬೀದಿಗಳೆಲ್ಲ ನೋಡ್ತಾ ತಿರುಗ್ತಾ ಇರ್ತಾನೆ.
ರೈಲ್ವೆ ಸ್ಟೇಷನ್ಗೆ ಬಂದ ಶಾರದಳನ್ನು ಭವ್ಯ ನೋಡ್ತಾಳೆ. ಅಜ್ಜಿ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಆ ಕರೆ ಕೇಳಿ ಶಾರದಾ ನೋಡುತ್ತಾಳೆ. ಭವ್ಯ ತನ್ನ ಕಡೆಗೆ ಓಡಿ ಬರ್ತಾ ಇರ್ತಾಳೆ. ಶಾರದಾ ಸಂತೋಷದಿಂದ ಗಬಗಬ ನಡೆದುಕೊಂಡು ಬರ್ತಾಳೆ. ಭವ್ಯಳನ್ನು ಎದ್ದುಕೊಂಡು ಮುದ್ದು ಮಾಡುತ್ತಾಳೆ. ಶಾರದಾ ಅನಾಮಿಕಳ ಹತ್ತಿರ ಬರ್ತಾಳೆ. ಅನಾಮಿಕಳಿಗೆ ನಿಜ ಹೇಳಿ ಮನೆಗೆ ಕರೆತರುತ್ತಾಳೆ ಶಾರದಾ. ಮನೆ ಹತ್ತಿರ ತರುಣ್ ವೈಶಾಲಿಯನ್ನು ನೋಡ್ತಾಳೆ. ಆ ನಂತರ ರಮೇಶ್ಗೂ ಪ್ರಸಾದ್ಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ತಾಳೆ. ಎಲ್ಲರೂ ಮನೆಗೆ ಬರುತ್ತಾರೆ. ತರುಣ್ ವೈಶಾಲಿಯನ್ನು ತೋರಿಸುತ್ತಾ, ಅನಾಮಿಕಾ, ಈಗ ನಮ್ಮ ಮನೆಯಲ್ಲಿ ಮಾತನಾಡ್ಕೊಳ್ತಾ ಇರೋದು ಇವರಿಬ್ಬರ ಮನೆ ಬಗ್ಗೆ ಅಷ್ಟೇ ಹೊರತು ನನ್ನ ಮದುವೆ ಬಗ್ಗೆ ಅಲ್ಲ. ನಂಗೆ ಅತ್ತೆ ಎಲ್ಲ ವಿಷಯ ಹೇಳಿದ್ರು ರೀ. ನಾನೇ ಎಲ್ಲರನ್ನೂ ಅಪಾರ್ಥ ಮಾಡ್ಕೊಂಡೆ. ಎಲ್ರೂ ನನ್ನನ್ನ ಕ್ಷಮಿಸ್ಬಿಡಿ ಎಂದು ಹೇಳುತ್ತಲೇ ಮನೆಯಲ್ಲಿರುವವರೆಲ್ಲರೂ ರಿಲ್ಯಾಕ್ಸ್ ಆಗುತ್ತಾರೆ. ಒಂದು ಒಳ್ಳೆ ದಿನದಲ್ಲಿ ತರುಣ್ಗೂ ವೈಶಾಲಿಗೂ ಘನವಾಗಿ ಮದುವೆ ನಡೆಸುತ್ತಾರೆ ಶಾರದಾ ಪ್ರಸಾದರು. ಆ ಮದುವೆಯಲ್ಲಿ ಅನಾಮಿಕಾ ರಮೇಶ್ ಬಹಳ ಸಂತೋಷದಿಂದ ನಡೆಸುತ್ತಾರೆ. ಈ ವಿಧದಿಂದ ಶಾರದಾ ಪ್ರಸಾದರ ಕುಟುಂಬ ಆನಂದದಿಂದ ಜೀವಿಸುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.